ಚಿತ್ರದುರ್ಗದ ಮುರುಘಾ ಶರಣರ 1ನೇ ಫೋಕ್ಸೋ ಕೇಸ್ನಲ್ಲಿ ಸಂತ್ರಸ್ತ ಬಾಲಕಿಗೆ ದೈಹಿಕ ಹಿಂಸೆ ನೀಡಿ ಒತ್ತಡವನ್ನು ಹಾಕಿದ್ದಾರೆ ಎಂದು ಒಡನಾಡಿ ಸಂಸ್ಥೆಯ ನಿರ್ದೇಶಕ ಸ್ಟಾನ್ಲಿ ಮೇ 28 ರಾತ್ರಿ 8 ಗಂಟೆಗೆ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಸಂತ್ರಸ್ತ ಬಾಲಕಿಯನ್ನ ಹಣದ ಮೂಲಕ ಕೊಂಡುಕೊಳ್ಳಲು ಪ್ರಯತ್ನ ಮಾಡಿದ್ದಾರೆ. ಅವರ ಚಿಕ್ಕಪ್ಪನ ಮೂಲಕ ದೈಹಿಕ ಹಿಂಸೆಯನ್ನು ಕೂಡ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅಲ್ಲದೆ ಊಟದಲ್ಲಿ ವಿಷ ಹಾಕಿ ಸಾಯಿಸುತ್ತೇವೆ, ನೇಣು ಬಿಗಿದು ಸಾಯಿಸುತ್ತೇವೆ ಎಂದು ಸಂಬಂಧಿಕರು ಬಾಲಕಿಯನ್ನು ಹೆದರಿಸಿದ್ದಾರೆ. ಹೀಗಾಗಿ ಬಾಲಕಿ ನಡುರಾತ್ರಿಯಲ್ಲಿ ಮನೆ ಬಿಟ್ಟು ಮೈಸೂರಿನ ಒಡನಾಡಿ ಸಂಸ್ಥೆಗೆ ಬಂದಿದೆ ಎಂದು ತಿಳಿಸಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದ ಅವರು, ಈ ಎಲ್ಲಾ ವಿಚಾರವನ್ನ ಬಾಲಕಿ ಸಿಡಬ್ಲ್ಯೂಸಿ ಮುಂದೆ ಹೇಳಿದ್ದು ಈಗಾಗಲೇ ಹಿಂದೆ ಕಾಣದ ಕೈಗಳು ಕೆಲಸ ಮಾಡಿದೆ. ಸಿಡಬ್ಲ್ಯೂಸಿ ಮತ್ತು ಪೊಲೀಸ್ ಇಲಾಖೆ ಸೂಕ್ತವಾಗಿ ತನಿಖೆ ಮಾಡಬೇಕು ಎಂದು ಒಡನಾಡಿ ಸಂಸ್ಥೆಯ ಸ್ಟಾನ್ಲಿ ಅವರು ಒತ್ತಾಯಿಸಿದ್ದಾರೆ. ಪೋಕ್ಸೋ ಪ್ರಕರಣದಲ್ಲಿ ಸಂತ್ರಸ್ತೆಯಾಗಿರುವಂತಹ ಬಾಲಕಿಯ ಮೇಲೆ ಒತ್ತಡ ಹೇರಿರುವಂತಹ ಸಂತ್ರಸ್ತೆಯೊಬ್ಬಳನ್ನು ಕೊಂಡುಕೊಳ್ಳುವಂತಹ ಪ್ರಯತ್ನಕ್ಕಿಂತ ಹೆಚ್ಚಾಗಿ ಅಲ್ಲಿ ಹಣಕಾಸು ವ್ಯವಹಾರಗಳು ನಡೆದಿರುವಂಥದ್ದು ಸ್ವತಃ ಸಂತ್ರಸ್ತ ಬಾಲಕಿಯ ಮೂಲಕ ನಮ್ಮಗಳ ಗಮನಕ್ಕೆ ಬಂದಿರುವಂಥದ್ದು. ಇದು ಒಂದು ದುರದೃಷ್ಟಕರವಾದಂತಹ ಒಂದು ಸ್ಥಿತಿ. ಪೋಕ್ಸೋ ಪ್ರಕರಣವನ್ನು ವಿಲೇವಾರಿ ಮಾಡುವ ನಿಟ್ಟಿನಲ್ಲಿ ಎಷ್ಟೊಂದು ನಾವು ಗಂಭೀರವಾಗಿ ಕೆಲಸಗಳನ್ನ ಮಾಡಬೇಕಾಗ್ತದೆ. ಆದರೂ ಕೂಡ ಇಲ್ಲಿ ಮಗುವಿನ ಹಿತಾಸಕ್ತಿಗಳು ಇವತ್ತು ಧೂಳಿಪಟ ಆಗಿರೋದನ್ನ ನಾವು ನೋಡ್ತೇವೆ. ಆ ಕಾರಣದಿಂದ ಮಗು ಮನೆಯನ್ನು ಬಿಟ್ಟು ನಡುರಾತ್ರಿ ಓಡಿ ಬಂದಿರುವಂಥ ಸ್ಥಿತಿ ಇದೆಯಲ್ಲ, ಅದು ನಾನು ಯೋಚನೆ ಮಾಡ್ತೇನೆ. ನಮ್ಮನ್ನೆಲ್ಲೋ ನಂಬಿಕೊಂಡು ಚಿತ್ರದುರ್ಗದಿಂದ ಮೈಸೂರಿಗೆ ಮತ್ತೆ ಆ ಮಗು ಓಡಿ ಬರುವಂತಹ ಒಂದು ಪರಿಸ್ಥಿತಿ ಆಗಿತ್ತು. ನಂತರದಲ್ಲಿ ಕೂಡಲೇ ನಾವು ಏನೇನು ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕಾಗಿದೆ ಅದನ್ನು ನಾವು ಮಾಡಿದ್ದೇವೆ. ಕೂಡಲೇ ಸಿಡಬ್ಲ್ಯೂಸಿ ಗಮನಕ್ಕೆ ತಂದಿದ್ದೇವೆ. ಸಿಡಬ್ಲ್ಯೂಸಿ ಮೈಸೂರಿನವರು ಮಗುವನ್ನು ಆಪ್ತ ಸಮಾಲೋಚನೆಗೆ ಒಳಪಡಿಸಿ ಎಲ್ಲ ವಿವರಗಳನ್ನು ದಾಖಲೆ ಮಾಡಿದ್ದಾರೆ. ದಾಖಲೆಯನ್ನು ಈಗಾಗಲೇ ಮೈಸೂರಿನಿಂದ ಚಿತ್ರದುರ್ಗ ಸಿಡಬ್ಲ್ಯೂಸಿಗೆ ಮತ್ತು DCPUಗೆ ಮುಂದಿನ ಕ್ರಮಗಳಿಗೋಸ್ಕರ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಮಗುವಿನ ಮೇಲೆ ಚಿಕ್ಕಪ್ಪ ಹಲ್ಲೆ ಮಾಡಿರುವಂಥದ್ದು ಕೂಡ ಇದೆ. ಆದರೆ ಅದಕ್ಕಿಂತ ಹೆಚ್ಚು ಮುಖ್ಯವಾದಂಥದ್ದು ಒಬ್ಬ ಆರೋಪಿ ಮತ್ತು ಆರೋಪಿಯ ತಂಡ ಚಿಕ್ಕಪ್ಪನನ್ನು ಕೊಂಡ್ಕೊಳ್ಳುವಂಥದ್ದು, ಹಣಕಾಸನ್ನು ನೀಡುವಂಥದ್ದು, ಒಡವೆ ಆಭರಣಗಳನ್ನ ಖರೀದಿ ಮಾಡಿರುವಂಥದ್ದು, ಮತ್ತು ಮಗುವನ್ನು ಎತ್ತಾಕೊಂಡು ತಿಂಗಳಾನುಗಟ್ಟಲೆ ಪ್ರವಾಸ ಹೋಗಿರುವಂಥದ್ದು, ಮಗುವಿನ ಶಿಕ್ಷಣವನ್ನು ವಂಚಿಸಿರುವಂಥದ್ದು, ಎಕ್ಸಾಮಿನೇಷನ್ಗೆ ಕೂರಲಿಕ್ಕೆ ಬಿಡದೇ ಇರುವಂಥದ್ದು, ಇವೆಲ್ಲವೂ ಕೂಡ ಮಗು ಭಾಳ ಎಳೆಯಾಗಿ ಸಿಡಬ್ಲ್ಯೂಸಿ ಮುಂದೆ ಹೇಳಿದೆ. ಈಗಾಗಲೇ ಹೇಳಿದೆ ಸಿಡಬ್ಲ್ಯೂಸಿ ಮೈಸೂರಿನಲ್ಲಿ ಮತ್ತು ಸಿಡಬ್ಲ್ಯೂಸಿ ಚಿತ್ರದುರ್ಗ ಈಗ ಒಂದು ತುರ್ತು ಸಭೆಯನ್ನು ಕೂಡ ಕರೆದಿದೆ. ಈಗಾಗಲೇ ಸಭೆಯಲ್ಲಿ ಮಗುವನ್ನು ಮಾತನಾಡಿಸ್ತಾ ಇದ್ದಾರೆ. ಮುಂದಿನ ಒಂದು ಕ್ರಮಗಳು ನಮ್ಮ ದುರ್ಗದ ಪೊಲೀಸ್ ಸ್ಟೇಷನ್ನಲ್ಲಿ ಆಗಬೇಕಾಗಿದೆ. ಇಷ್ಟು ಹೇಳ್ತಾರೆ. ಇದು ಮುರುಘಾ ಶರಣರ ಮೊದಲನೆಯ ಪ್ರಕರಣದಲ್ಲಿದ್ದಂಥ ಸಂತ್ರಸ್ತ ಮಗು. ಒಂದು ಗಾಂಭೀರ್ಯ ಇನ್ನಷ್ಟು ಹೆಚ್ಚಾಗಿರುತ್ತೆ. ಸುಪ್ರೀಂ ಕೋರ್ಟ್ ಸ್ಟ್ರಾಂಗ್ ಆಗಿ ಇದನ್ನು ಗಮನಿಸ್ತಾ ಇರುತ್ತೆ. ಇಲ್ಲಿ ಅಧಿಕಾರಿಗಳು ಸೂಕ್ತ ಕ್ರಮಗಳನ್ನು ಸಕಾಲಿಕವಾಗಿ ಮಾಡ್ತಾರೆ ಅಂತ ಹೇಳುವಂತಹ ಒಂದು ನಂಬಿಕೆ ನಂದು. ಯಾರು ಒತ್ತಡ ಇರುತ್ತಾರೆ? ಮುರುಘಾ ಶರಣರು ಜಾಮೀನು ಮೇಲೆ ಹೊರಗಡೆ ಇದ್ದಾಗ ಆಗಿರ್ತಕ್ಕಂಥದ್ದು ಅವರೇ ಖುದ್ದಾಗಿ ಅದು ಯಾರು ಮಾಡಿದ್ದಾರೆ ಅನ್ನುವಂಥದ್ದು ಪ್ರಾಪರ್ ಚಾನೆಲ್ ಮೂಲಕ ಹೇಳಬೇಕಾಗ್ತದೆ. ನಾನೀಗ ಹೇಳೋದು ಸೂಕ್ತ ಅಲ್ಲ. ಅದಕ್ಕೆ ನಾವು ಕಾದು ನೋಡೋಣ. FIR ಆಗಲಿ, FIR ಆದಮೇಲೆ ಎಲ್ಲ ವಿಚಾರಗಳು ತಮ್ಮ ಗಮನಕ್ಕೆ ಬರ್ತದೆ. ಹೌದು, ಅಂದರೆ ಸಾಕ್ಷಿ ನಾಶ ಆಗಲಿ, ಏನೂ ಆಗಲಿಲ್ಲ ಅಂತ ಹೇಳು, ದೇವ್ರ ಮುಂದೆ ಪ್ರಮಾಣ ಮಾಡಿಸುವಂಥದ್ದು, ವಿಡಿಯೋ ಮಾಡಿ ಇಟ್ಕೊಳ್ಳುವಂಥದ್ದು, ಪ್ರವಾಸ ಕರ್ಕೊಂಡು ಹೋಗುವಂಥದ್ದು, ಹಣಕಾಸು ಕೊಡುವಂಥದ್ದು, ಹೊಡೆಯುವಂಥದ್ದು, ಹಲ್ಲೆ ಮಾಡುವಂಥದ್ದು, ಮತ್ತು ವಿಷ ಕೊಟ್ಟು ಅನ್ನದಲ್ಲಿ ವಿಷ ಹಾಕಿ ಸಾಯಿಸ್ಬಿಡ್ತೇನೆ ಅನ್ನುವಂಥದ್ದೆಲ್ಲ ಇದೆಯಲ್ಲ, ಸೊ ನಾನೇ ಹೊಡೆದು ನೇತಾಕ್ಬಿಡ್ತೇನೆ ಅಂತ ಹೇಳೋದಿದೆಯಲ್ಲ ಸ್ವತಃ ಸಂಬಂಧಿಕರು, ಇದರಿಂದ ಮಗು ಯಾವ ರೀತಿಯಾಗಿ ಒಂದು ತನ್ನ ಭವಿಷ್ಯವನ್ನು ಕಟ್ಕೋಬೋದು ಅಥವಾ ಊಟ ಮಾಡ್ಬೋದು. ಒಂದೊಂದು ರಾತ್ರಿಯೂ ಕೂಡ ಕಷ್ಟ ಆಗುತ್ತೆ ಅವಳಿಗೆ ಬದುಕಲಿಕ್ಕೆ. ಮತ್ತು ಸ್ವತಃ ಮಗು